आपको हिंदी में चाहिए? ಕನ್ನಡ ಚಾನಲ್. कन्नड़? हाँ सर, कन्नड़. ಏನು ಹಿಂಗೈತಿದು? ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೆಟ್ ಫೆಡ್ ನಡೀತಾ ಇದೆ ವೈಟ್ ಫೀಲ್ಡ್ ಹತ್ರ, KPTO ಹತ್ರ. ಇವತ್ತು ನಿಮಗೆ ತೋರಿಸ್ತೀನಿ ಒಳಗಡೆ ಹೇಗೆ ನಡೀತಾ ಇದೆ ಅಂತ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲೇ ಕಮೆಂಟ್ ಬಾಕ್ಸಲ್ಲಿ ಹೈಪ್ ಅಂತ ಒಂದು ಬಟನ್ ಇದೆ, ಅದನ್ನು ಹೈಪ್ ಮಾಡಿ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಇವತ್ತಿನ ಪಾಸ್ ನಮಗೆ ಕೊಡಿಸ್ತಾ ಇರೋದು ಬಂದು ಸರ್ ವಿಮ್ಸ್ ಪೆಟ್ ಹಾಸ್ಪಿಟಲ್ ಕಡೆಯಿಂದ. ನೋಡ್ತೀರಾ ಇವ್ರದ್ದು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ, ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಏನಂತ. ಬನ್ನಿ ಒಳಗಡೆ ಹೋಗ್ತಾ ಏನೇನಿದೆ ಅಂತ ತೋರಿಸ್ತೀನಿ. ಬರ್ತಿದ್ದಾಗೆ ಎಂಟ್ರೆನ್ಸಲ್ಲಿ ಏನೇನಿದೆ ಅಂತಂದರೆ ಇಷ್ಟೆಲ್ಲ ಇದೆ ನೋಡಿ. ಯಾವುದು ಫೋಟೋ ಇರಬೇಕು, ಇನ್ಸ್ಟಾಕ್ಸ್, ಫ್ಯೂಚಿ ಫಿಲಮ್, ರೆಟ್ರೀವರು, ಎಲ್ಲೂ ಬರ್ತಿದ್ದಂಗೆ ಹಾಸಿಗೆಗಳು, ಬೆಕ್ಕಿಗೆ, ನಾಯಿಗೆ. ಬಾ ದೀಕ್ಷಿತ್ ಹೋಗೋಣ ಈ ಸೈಡಿಂದ. ಹಸ್ಕಿ ನೋಡ್ರಪ್ಪ ಫುಡ್ಡು ಎಲ್ಲಿ ನೋಡ್ರಿ ಫುಡ್ಡು. ಸೆಸ್ನಾ ಹಾಸ್ಪಿಟಲ್ ನೋಡಿದ್ದೀರಲ್ಲ, ಎಲ್ಲ ಪ್ರಾಣಿಗಳು ಮಸ್ತಾಗಿ ಬಂದವೆ. ಅದು ತುಂಬ ಅಗ್ರೆಷನ್ ಬಂದೈತಿದ್ದು. ಸೈಡಿಗೆ ಬರುತ್ತೆ ಏನಂತ ಅಂದರೆ ಮೇಯ್ನಾಗಿ ಎಲ್ಲ ಫುಡ್ಡೇನೆ ಇದೆ. ಬಟ್ಟೆಗಳು ನೋಡಿ. ಎಲ್ಲರೂ ಅವ್ರ ಪೆಟ್ಸ್ಗಳನ್ನ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ. ಯಾವುದೋ ಅಪ್ಲೋಡ್ ಅಂತಂದರೆ ಗ್ರೂಮಿಂಗ್ ಐಟಮ್ಸ್ ನೋಡೋದು, ಇವೆಲ್ಲ ಗ್ರೂಮಿಂಗ್ ಐಟಮ್ಸ್ಗಳು. ಇವೆಲ್ಲ ಚೆನ್ನಾಗಿತ್ತು. ಏನು ಸರ್ ಮಾಡಿ ಸರ್, ಮಾಡಿ ಕೇಳಿದೆ. ಹೌದಾ, ಮಾತಾಡ್ತೀರಾ? ಇಲ್ಲ ಬೇಡ. ಮಾತಾಡ್ತೀರಾ ಅಂತಂದರೆ ಯಾರೂ ಮಾತಾಡೋಲ್ಲ. ಸರಿ ಲಾಸ್ಟ್ ಹೆಂಗಿದೆ ಬ್ರೋ? ಏನು ಬ್ರೋ ಅದ್ರ ಹೆಸರು? ಅದು ಜೀಬ್ರಾ, ಅದು ಮಿಷನ್ ಫ್ರೈ ಜೀಬ್ರಾ ಡಿಸೈನ್. ಅದು ಬೇಸಿಕ್ ಗ್ರೂಮಿಂಗ್ ಇಸ್ ಫ್ರೀ. ಎಕ್ಸೋಟಿಕ್ ಬೆಂಗಳೂರು. ಅಂದರೆ ಏನಂತಂದರೆ ಎಲ್ಲ ಈಗ ನಾಯಿಗಳಿಗೂ ಹ್ಯೂಮನ್ ಗ್ರೇಡ್ ಫುಡ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವ್ರನ್ನ ಲಾಸ್ಟ್ ಟೈಮ್ ಕೂಡ ನೋಡಿಸಿದ್ದೆ ನಾನು. ಆಯುರ್ವೇದ, ಹೋಮಿಯೋಪತಿ, ಕರೆಕ್ಟ್. ನಾರ್ಮಲಾಗಿ ಏನಿಲ್ಲ, ಎಲ್ಲ ಅಂಗಡಿಗಳು ಅವ್ರವ್ರು ಇದೊಂದು ನೋಡ್ರಪ್ಪ, ಇದೊಂದು ಮೇಯ್ನಾಗಿ ಈಗೀಗ ಮಾರ್ಕೆಟಲ್ಲಿ ಬರ್ತಾಯಿದೆ. ಏನಂದರೆ ರೈಟ್ ಫಾರ್ ಪಾಸ್ ಅಂತ. ಇದೊಂಥರ ರಾ, ಅಂದರೆ ಈ ಹಸಿಗೆ ಹಾಕ್ತಾರಲ್ಲ, ಅದೇನಂತಾರೆ ಒಟ್ಟು ಥರ, ಆ ಥರ ಬರೋಂಥ ಫುಡ್ಗಳಿವು. ಈಗೀಗ ಟ್ರೆಂಡಿಂಗಲ್ಲಿ ಬರ್ತಾ ಇತ್ತಿದ್ದು ಈ ಫುಡ್ಡು. ತುಂಬ ಫುಡ್ಡು ಟ್ರೆಂಡಿಂಗಲ್ಲಿ ಬರ್ತಾ ಇರೋದು. ಈ ಡಾಬರ್ ಮ್ಯಾಂದ್ ಇರ್ಬೋದು, ಆ ಥರ ನನಗೂ ಬಂದಿತ್ತು ಸ್ಯಾಂಪಲ್ಲು. ನಾನು ಅದನ್ನು ಲಾಸ್ಟ್ ಟೈಮ್ ಯಾರೋ ಕೊಟ್ಟಿದ್ದರು. ಲಾಸ್ಟ್ ಟೈಮ್ ನಾನು ಅದನ್ನು ಇದಕ್ಕೆ ಹಾಕಿದ್ದೆ. ಇಲ್ಲಿ ನನ್ನ ವಾಯ್ಸ್ ಕೇಳಿಸುತ್ತೋ ಕೇಳಿಸಲ್ವೋ ಗೊತ್ತಿಲ್ಲ, ಬಟ್ ನೋಡಿ ಲಿಟ್ಟರ್ ಸ್ಯಾಂಡಲ್ಲೇ ನೋಡಿ ಎಷ್ಟು ಥರ ಇದೆ ಅಂತ. ಇದು ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತಲ್ಲ, ರೌಂಡ್ ಶೇಪ್ದು. ಇದು ನಾರ್ಮಲ್. ಪೂರ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಇದು ಒಂದು ಮೇಡ್ ಇನ್ ಚೈನಾ ಪ್ರಾಡಕ್ಟ್. ಓಕೆ. ಆ್ಯಂಡ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಇಸ್ ಮೇಡ್ ಇನ್ ಇಂಡಿಯಾ. ಹಾಂ, ಓಕೆನಾ? ಇವಾಗ ನಿಮಗೆ ಒಂದು ಡೆಮೋ ತೋರಿಸ್ತೀನಿ ಸರ್, ಯಾವ ಥರ ಕೆಲಸ ಮಾಡುತ್ತೆ ನಮ್ಮ ಪ್ರಾಡಕ್ಟು ಮತ್ತು ಚೈನೀಸ್ ಪ್ರಾಡಕ್ಟ್. ಸೊ ಡೆಮೋ ನಾರ್ಮಲಾಗಿ ಸಿಗುತ್ತಿದೆ, ಇದೆ ಅಲ್ವಾ ಸಿಗೋದು? ಹಾಂ. आपको हिंदी में चाहिए? ಕನ್ನಡ ಚಾನಲ್. कन्नड़? हाँ सर, कन्नड़. ಈಗ ಅವರು ಫಸ್ಟು ನಾರ್ಮಲ್ ಲೀಟರ್ಗೂ ಅವ್ರ ಲೀಟರ್ಗೂ ಡಿಫ್ರೆನ್ಸ್ ಏನಂತ ತೋರಿಸ್ತಾರೆ. ಕ್ಲಂಪಿಂಗ್ ಲೆವೆಲ್ಗಳು ಯಾವ ಥರ ಇದೆ ಅಂತ ತೋರಿಸ್ತಾರೆ. According to survey, cat urine 20 ml to 80 ml. ಈಗ ಅಕಾರ್ಡಿಂಗ್ ಟು ಸರ್ವೆ ಅಂದರೆ ಇವಾಗ ಇದು ಒಂದು ಬೆಕ್ಕಿದ ಯೂರಿನ್ ಏನಿದೆಲ್ಲ 20 to 80 ml ಇರುತ್ತೆ. ಸೊ ಇದು ಮೇಡ್ ಇನ್ ಚೈನಾ. ಓಕೆ, ಓಕೆನಾ? ಇದು ಮೂವ್ಮೆಂಟ್ ಏನೂ ಆಗ್ತಾ ಇಲ್ಲ. ಹಾಂ, ಓಕೆನಾ? ಅಲ್ಲೇ ಕ್ಲಂಪ್ ಆಯ್ತು. ಇಲ್ಲೇ ಕ್ಲಂಪ್ ಆಯ್ತಾ? ಓಕೆ. ಇವಾಗ ನಮ್ಮ ಇಂಡಿಯನ್ ಪ್ರಾಡಕ್ಟು
ನಮ್ಮ ಇಂಡಿಯನ್ ಪ್ರಾಡಕ್ಟಲ್ಲಿ ಐದು ಫ್ಲೇವರ್ಸ್ ಇದೆ. ಇದು ಇದು ಚಾರ್ಕೋಲ್ ಆಕ್ಟಿವೇಟೆಡ್ ಒಂದು, ಓಕೆ, ಆಮೇಲೆ ಇದು ಲ್ಯಾವೆಂಡರ್ ಒಂದು, ರೋಸ್ ಫ್ಲೇವರು, ಕಾಫಿ ಫ್ಲೇವರು, ಆಮೇಲೆ ಅನ್ಸೆಂಟೆಡ್, ಸೆಂಟ್ ಇಲ್ಲ. ಸೊ ಇದರಲ್ಲಿ ನಿಮಗೆ ಯಾವ ಫ್ಲೇವರ್ ನೀವು ಟ್ರೈ ಮಾಡಲಿಕ್ಕೆ ಇಷ್ಟಪಡ್ತೀರಿ? ಕಾಫಿ ಹಾಕಿ ನೋಡೋಣ. ಕಾಫಿ ಫ್ಲೇವರ್ ಅಲ್ಲಿ ನೋಡಿ ನೀಟಾಗಿ ಮೂಮೆಂಟ್ ಆಗ್ತಾ ಇದೆ, ಅಬ್ಸರ್ಪ್ಷನ್ ನೋಡಿ. ಹೌದು. ಇಲ್ಲಿ ಕ್ಲಂಪಿಂಗ್ ಆಗಿಲ್ಲ, ಹಾ. ಇಲ್ಲಿ ಕ್ಲಂಪಿಂಗ್ ಆಯಿತು. ಇವಾಗ ನಿಮಗೆ ತೋರಿಸ್ತೇನೆ ನೋಡಿ, ಸ್ಕೂಪಿಂಗ್ ಮಾಡ್ತಾರೆ ಈಗ. ಹಾಂ, ಈಗ ಸ್ಕೂಪ್ ಮಾಡ್ತಾನೆ ನೋಡಿ. ಇದು ಸ್ವಲ್ಪ ಕಷ್ಟನೇ ಮಾಡೋದು. ಇದು ಕೆಳಗಡೆ ಬೇಸ್ ಮಟ್ಟ ಹೋಗಿದೆ. ಹಾಂ, ಹೌದು. ಹೌದಾ? ಇವಾಗ ನೋಡಿ, ಇದು ಸ್ಟಿಕ್ಕಿ ಇದೆ. ಇವಾಗ ಬೆಕ್ಕು ಇದ್ರ ಮೇಲೆ ಕಾಲು ಇಡ್ತಂದ್ರೆ ಕಾಲಿಗೆಲ್ಲ ಅಂಟ್ಕೊಂಡು ಬ್ಯಾಕ್ಟೀರಿಯಾ, ಫಂಗಲ್ ಇನ್ಫೆಕ್ಷನ್. ಇಷ್ಟೇ, ಜಾಸ್ತಿ ಆಗಿಲ್ಲ, ವೇಸ್ಟ್ ಆಗಲ್ಲ. ಆ್ಯಂಡ್ ಇದು ನೋಡಿ, ಸ್ಮೆಲ್ ಕೂಡ ಕಾಫಿ ಥರ ಬರುತ್ತೆ. ಹಾಂ, ಸ್ಮೆಲ್ ಮಾಡಿ. ಸೇಮ್ ಅದು ಕ್ಯಾಟ್ ಯೂರಿನ್ ಕೂಡ ಕಾಫಿ ಇದ್ರ ಥರನೇ ಇದಾಗುತ್ತೆ. ಹಾಂ, ಸ್ಮೆಲ್ ಬರುತ್ತೆ. ಹೌದು. ಇರೋದ್ರಿಂದ ಮನೆಯಲ್ಲಿ, ನಮ್ಮ ಮನೇಲಿ ಕ್ಲೀನ್ ಆಗಿರುತ್ತೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ನೀವು ಸರ್ 36 ಇದೆ, ಫಶನ್ ಕ್ಯಾಟ್ಸ್ ಇದೆ. ನನಗೆ ಪ್ರಾಬ್ಲಮ್ ಇದು, ನಾನು ಇದನ್ನ ಯೂಸು ಮಾಡಲ್ಲ. ನಾನು ಸಾಯಿಲ್ ಬೇಸ್ಡ್ ಯೂಸ್ ಮಾಡ್ತಾ ಇರ್ತೀನಿ. ಇದನ್ನ ಎಲ್ಲಿ ಸಿಗುತ್ತೆ? ಟ್ರೈ ಮಾಡಿ. ನಾನು ನಿಮಗೆ ಲೊಕೇಶನ್ಸ್ ಎಲ್ಲ ಅಂದರೆ ಲೋಕಲಲ್ಲಿ ಶಾಪ್ಸಲ್ಲಿ ಸಿಗುತ್ತಾ, ಇಲ್ಲ ಅಂದರೆ ಏನಂತ ನೋಡಿ. ನೋಡಿ, ಇನ್ನೊಂದು ಕಂಪ್ನಿಯವರು ಮಾತಾಡಿಸ್ತಾರೆ. ಹೇಗನ್ಸ್ತು ಅವ್ರು ಮಾತಾಡ್ಸಿದ್ದಕ್ಕೆ? ಚೆನ್ನಾಗಿ ಮಾತಾಡಿದ್ರು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸೈಕ್ ಮಾಡಿದ್ರು. ನಾರ್ಮಲ್ ಏನಿದು? ಹಾಯ್ ಮೇಡಮ್. ಎಸ್ ಮೇಡಮ್. Kennel. Okay. We have kennel, 36 cats and 55 dogs. Oh wow. For cats, we recommend the anchovy. Omega, rich in omega coating. Omega, yeah. So this, and for dogs, we recommend everything for dogs. ತಾನೇ ಇದೆಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಡಿಹೈಡ್ರೇಟ್ ಆಗಿರೋಂಥ ಡಾಗ್ಗೆ ಇದು ಕ್ಯಾಟ್ಸ್ ಚಿಕನ್ದು ಲೆಗ್ಸ್ ಕೊಡಿ ಅಂತ. ಇದೇನೆ, ಇದು ಲಿಚ್ಚಿನ್ ಗ್ಲುಕೋಸಮೈನ್ ಮತ್ತು ಕ್ರೋಂಡೋಟಿನ್ ಮತ್ತು ಹೆಚ್ಚಿಗಿರೋ ಕೊಲಾಜನ್ ಇರೋದ್ರಿಂದ ನಿಮ್ಮ ಡಾಗ್ ಟೀತ್ ಹೆಲ್ತ್ಗೆ ಮತ್ತು ಸ್ಮೆಲ್ ಬರುತ್ತೆ ಅಂತಿರಲ್ಲ, ಅದಕ್ಕೆ ಪ್ರಾಬ್ಲಮ್ನ ಕಳಿಸೋದು ಇದೇನೆ. ಸೊ ಇದೆ, ಅದು ಡಿಹೈಡ್ರೇಟ್ ಆಗಿರೋಂಥ. ನೀವು ಯಾವಾಗ ರೆಫ್ರಿಜರೇಟ್ ಮಾಡ್ಕೊತೀರಾ 4 to 5 months ಬರುತ್ತೆ. ನಾರ್ಮಲಾಗಿ ಇಡ್ತೀರಾ ಅಂತಂದರೆ 1 to 2 months ಬರುತ್ತೆ ಅಷ್ಟೇ. ಇವೆಲ್ಲ ಡ್ರೈ ಫಿಶ್ಶು, ಎಲ್ಲ ಥರ ವೆರೈಟೀಸ್ ಇದೆ. ಇದೇನು ಮ್ಯಾಮ್ ಮೂಳೆ? This is a goat chop. ಗೋಟ್ ಚಾಪ್. ಓಕೆ, ಎಲ್ಲ ಏನೇನಿದೆ ಅಂತ. Instead of the chop or the choke, not a sofa. ಈ ಥರ ಕೊಡೋದ್ರಿಂದ ಮೆಂಟಲ್ ಸ್ಟಿಮ್ಯುಲೇಷನ್ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ಸೋಫಾ ಅದು ಇದು ಕಡಿಯೋದು ತಪ್ಪುತ್ತೆ. ನೋಡಿ, ಇಲ್ಲೆಲ್ಲ ಫೆಮರ್ ಇಟ್ಬಿಟ್ಟವ್ರೆ ದೊಡ್ಡದು. ಮ್ಯಾಮ್ ನೋಡಿ, ಚೆಕ್ ಮಾಡಿ. ಇಲ್ಲಿ ಮ್ಯಾಡ್ ಓವರ್ ಟ್ರೀಟ್ಸ್ ಅಂತ ಇದೆ, ಸ್ಕ್ಯಾನ್ ಮಾಡ್ಬೋದು. ಇಲ್ಲ ನಂಬರ್ ಕೂಡ ಅಲ್ಲೇ ಇದೆ. ಇವತ್ತು ನಾನು ಯೂಸ್ ಮಾಡೋಂಥ ಬ್ರ್ಯಾಂಡ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಅದು ಮಿಯೋ. ಅದು ನಿಮ್ಗೆ ಎಲ್ಲರಿಗೂ ಗೊತ್ತು, ಮನೇಲಿ ನೋಡಿರ್ತೀರಾ ಅಂತ ಅಂದ್ಕೊತೀನಿ. ಅದರಲ್ಲಿ ತುಂಬಾ ವೆರೈಟೀಸ್ ಇದೆ. ಇವೆಲ್ಲ ಟ್ರೀಟ್ಸ್ ಆಗಿರ್ಬೋದು, ಗ್ರೇವೀಸ್ ಆಗಿರ್ಬೋದು, ಫುಡ್ಸ್ ಆಗಿರ್ಬೋದು. ಇಲ್ಲೆಲ್ಲ ಇದು ನಾನು ಮೊನ್ನೆ ತೋರಿಸಿದ್ನಲ್ಲ ನಿಮಗೆ, ಸ್ಮಾರ್ಟ್ ಆರ್ಟ್ ಪವರ್ ಪ್ಯಾಕ್ ತಂದಿದ್ದೀನಿ, 25 kg ಸ್ಟಾಕ್ ಅಂತ. ಅದಲ್ವ ತಂದಿರೋದು? ಹಾಂ. ಸೊ ಇವಾಗ ನಾನು ನಿಮ್ಗೆ ಏನು ಹೇಳ್ಕೊಂಡು ಕೊಡ್ತೀನಿ ಅಂದರೆ, ನಾನು ಹೇಳ್ತಿದ್ದು ಇಷ್ಟು ದಿನ ನಿಮಗೆ ನಾರ್ಮಲಾಗಿ ಆಗ್ತಿದ್ದ ಥರ ಆಯಿತು. ಇಲ್ಲಿ ಆ್ಯಕ್ಚುಲಿ ಇದರಲ್ಲಿ ಏನೇನಿದೆ ಅಂತ ಇವ್ರು ಹೇಳ್ಕೊಂಡು ಕೊಡ್ತಾರೆ. ಬನ್ನಿ ಮ್ಯಾಮ್, ಹೇಳಿ ಮ್ಯಾಮ್, ಎಲ್ಲ ಏನೇನಿದೆ ಪ್ರಾಡಕ್ಟ್ಸ್? ಮಿಯಾವಲ್ಲಿ ಬಂದು ನಿಮಗೆ ಕ್ರೀಮಿ ಟ್ರೀಟಿಂದ ಹಿಡಿದು ಡ್ರೈ ಫ್ರೂಟ್ವರೆಗೂ ಬರುತ್ತೆ. ನಿಮಗೆ ಎಲ್ಲ ಪ್ರೀಮಿಯಂ ರೇಂಜ್ ಅಂತ ಇದು ಬರುತ್ತೆ. ನಾರ್ಮಲ್ ರೇಂಜ್ ಅಂದರೆ ಮೇಂಟೆನೆನ್ಸ್ ಫುಡ್ಗೆ ಅಂದರೆ ಇದು ಬರುತ್ತೆ. ನಿಮಗೆ ಅಡಲ್ಟು ಬರುತ್ತೆ. ಇದು ಬಂದು ನೀವು ಏನಾದ್ರು ಟ್ಯಾಬ್ಲೆಟ್ ಕೊಡ್ತೀರಾ ಅಂತಂದರೆ ನೀವು ಸಾಸೇಜ್ ಥರ ಯೂಸ್ ಮಾಡ್ಕೋಬೋದು. ಕಷ್ಟಪಡ್ತಿರ್ತೀರಲ್ಲ ಟ್ಯಾಬ್ಲೆಟ್ ಹಾಕೋಕ್ಕೆ, ಹೆಂಗಾಕ್ಬೇಕಂತ ನೋಡಿ, ಅದಕ್ಕೆ ಅಂತಲೇ ತಂದವ್ರೆ ಫಾರ್ಮುಲಾ. ಇದು ಬಂದು ಕ್ರೀಮಿ ಟ್ರೀಟು. ಟಾಯ್ ಬ್ರೀಡ್ಸ್ಗೆಲ್ಲನೂ ಆಲ್ಮೋಸ್ಟ್ ಗ್ರೇವೀಸ್ ಎಲ್ಲ ಅಷ್ಟು ಇಷ್ಟಪಡಲ್ಲ, ಮೈಲ್ಡಾಗಿ ತುಂಬ ಚೆನ್ನಾಗಿ. ಓಕೆ, ನೆಕ್ಸ್ಟ್ ಮ್ಯಾಮ್? ನೆಕ್ಸ್ಟ್ ಇದೊಂದು ಪ್ರೀಮಿಯಂ ಫುಡ್ ಬಂದಿದೆ, ಪರ್ಷನ್ ಗೋಲ್ಡ್ ಅಂದ್ಬಿಟ್ಟು. ನಾರ್ಮಲ್ಗಿನ್ನ ಎಷ್ಟಿರ್ಬೋದು ಮ್ಯಾಕ್ಸಿಮಮ್?
$740 ಆಗುತ್ತೆ ಸರ್ One kg. 1 kg ಬಂದು ನಾರ್ಮಲ್ ನಿಮಗೆ 480 ರುಪೀಸ್ ಏನೋ ಬರುತ್ತೆ ಅದು ಯೆಲ್ಲೋ ಕಲರ್ 450 grams. 440 ಇದು 740ನಾ 740 ನಾರ್ಮಲ್ ಓಷನ್ ಪೀಸ್ ಬಂದು ನಾರ್ಮಲ್ ಫುಡ್ ಓಕೆ ನಾರ್ಮಲ್ ಎಲ್ಲ ಕೆಟ್ಟಕ್ಕೆ ಹಾಕ್ಬೋದು ಇದರಲ್ಲೇ ಬಂದು ಪರ್ಷಿಯನ್ ಒಂದು ಬರುತ್ತೆ ಹಾಂ ಪರ್ಷನ್ ಇದು ಇದು ಪರ್ಷಿಯನ್ ಏರ್ ಬಾಲ್ ಕಂಟ್ರೋಲ್ ಅಂದ್ರೆ ಬೆಳಿಗ್ಗೆ ಟೈಮು ಕ್ಯಾಟ್ ಬಂದು ಲಿಕ್ ಮಾಡುತ್ತೆ ಬಾಯಿಲೆಲ್ಲ ಹೌದೌದು ಲಿಕ್ ಕ್ಲೀನ್ ಮಾಡಕ್ ಬಾಡಿ ಎಲ್ಲ ಕ್ಲೀನ್ ಮಾಡುತ್ತಲ್ಲ ಅದು ಕೂದಲೆಲ್ಲ ಒಳಗಡೆ ಹೋಗಿ ಉಂಡೆ ತರ ಆಗುತ್ತೆ ಅದು ಏರ್ ಬಾಲ್ ಕಂಟ್ರೋಲ್ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ ಈ ಫುಡ್ ಹಾಕಿದ್ರೆ ಫೈಬರ್ ಇಂದ ಈಚೆ ಕಡೆ ಬರುತ್ತೆ ತಿಂದಾಗ ಓಕೆ ಸ್ಟ್ರೀಟ್ ಫಾರ್ಮುಲಾ ಆಗಿರುತ್ತೆ ಸರ್ ನಿಮ್ಗೆ ಇದೇ ಕ್ಯಾಟ್ಗೆ ಅಂತ ಏನು ಸ್ಪೆಸಿಫಿಕ್ಸ್ ಆಗಿರಲ್ಲ ಅಂದ್ರೆ ಎಲ್ಲ ಕ್ಯಾಟ್ಸ್ಗೂ ಯೂಸ್ ಇದೇ ಮಾಡ್ಬೋದು ತರ ಫೋಟೋ ಇದ್ರೆ ಅದೇ ತರ ಬೇಕಿದ್ರೆ ಮಾತ್ರ ಯೂಸ್ ಮಾಡಬೇಕು ಅಂತ ಅನ್ಕೊಂಡು ಆ ಥರ ಏನಿಲ್ಲ ಸರ್ ನಿಮ್ಗೆ ನಾರ್ಮಲ್ ಕ್ಯಾಟ್ ಯೂಸ್ ಮಾಡಿದ್ರು ಇನ್ನೂ ಒಳ್ಳೇದೇ ಯಾಕಂದ್ರೆ ಅದು ಬೆಳಗ್ಗೆ ಟೈಮ್ ಬಾಡಿ ಎಲ್ಲ ಕ್ಲೀನ್ ಮಾಡುತ್ತಲ್ಲ ಕೂದಲೆಲ್ಲ ಒಳಗಡೆ ಹೋಗಿ ಏರ್ ಬಾಲ್ ಆಗ್ಬಿಡುತ್ತೆ ಅದು ರಿಮೂವ್ ಆಗೋಕ್ಕೆ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಇದು ನೋಡೋರು ನಮ್ಮವರು ಇಂಡಿಕೇಟ್ಗೂ ಹಾಕ್ತಿರ್ತೀವಿ ಅದರಲ್ಲೂ ಅಷ್ಟೇ ಕೂದಲು ಉದುರುತ್ತು ಸಖತ್ ಕೂದಲು ಉದುರುತ್ತಿತ್ತು ಅಂತ ನಾನು ತೋರಿಸಿದ್ದೆ ಈ ಮಿಯೋ ನಾನು ಹಾಕೋದು ಇದ್ರಲ್ವಾ ಇದು ಮತ್ತೆ ಇದು ನನ್ನ ಹತ್ರ ಇರೋದು ಈಗ ಮರಿಗಳ್ಗೆ ಹಾಕೋದು ಇದನ್ನೇ ಹಾಕೋದ್ರಿಂದ ಏನಾಗುತ್ತೆ ಕೂದಲು ಜಾಸ್ತಿ ಉದುರಲ್ಲ ಮೈ ಮೇಲೆಲ್ಲ ಅಂಟಲ್ಲ ಕೂದಲು ಉದುರಿಲಿ ಹೊಟ್ಟೆ ಒಳಗಡೆ ಏನಾದ್ರು ತಿಂದು ಅದು ಏರ್ ಬಾಲ್ ವಾಪಸ್ ಬಂದ್ಬಿಡುತ್ತೆ ಅದು ರಿಮೂವ್ ಆಗುತ್ತೆ ಹೌದು. ಮೋಷನಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಇದರಲ್ಲಿ ಇದೇ ಥರ ಸ್ಮಾರ್ಟ್ ಆರ್ಟ್ ಇದೆ ಸ್ಮಾರ್ಟ್ ಆರ್ಟ್ ಸ್ಟಾರ್ಟರ್ ಮದರ್ ಅಂಡ್ ಬೇಬಿ ಡಾಗ್ ಅಂದ್ಬಿಟ್ಟು ಓಕೆ ಈ ಚಿಕ್ಕ ಮರಿಗಳಿಗೆ ಆಲ್ಮೋಸ್ಟ್ ಬ್ರೀಡರ್ಗಳೆಲ್ಲ ಜಾಸ್ತಿ ಇದೆ ಯೂಸ್ ಮಾಡೋದು ರೈಟ್ ಕಮ್ಮಿ ಇದೆ ಸ್ಟಾರ್ಟರ್ ಮದರ್ ಅಂಡ್ ಬೇಬಿ ಡಾಗ್ ಮಾಡಿದ್ನಲ್ಲ ವಿಡಿಯೋ ನೋಡಿರ್ತೀರಾ ನೀವು ಚಿಕ್ಕ ಮರಿಗಳಿಗೆ ಏನೇನು ಕೊಡಬೇಕು ಅಂತ ಕಿಬ್ಬಲ್ಸ್ ಕೊಡಿ ಅನ್ನಲ್ಲ ಇದೊಂದು ಬೆಸ್ಟ್ ಎಕ್ಸಾಂಪಲ್ ನೀವು ತಗೊಬೋದು ಇದ್ರಲ್ಲಿ ನೋಡ್ರೆ ಒಮೆಗಾ ವ್ಯಾಲ್ಯೂಸ್ ಆಗಿರ್ಬೋದು ಇಮ್ಯೂನ್ ಸಿಸ್ಟಮ್ ಮೇನ್ ಆಗಿ ಬೇಕಾಗಿರೋದೇ ಆರ್ಗನ್ಸ್ ಡೆವಲಪ್ ಆಗಿರೋದು ಮಸಲ್ ಡೆವಲಪ್ ಆಗಿರೋದು ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಿರೋದು ಅಷ್ಟಕ್ಕೂ ಕೂಡ ಇಲ್ಲ ಐತೆ ಜೊತೆಗೆ ಈ ರೆಟ್ರಿವರ್ಸು ಆ ಥರ ಕೋಟಿಂಗ್ಗಳು ಬೇಕಾಗಿರೋಂಥ ನಾಯಿಗಳಿದ್ರೆ ಹೆಲ್ತಿ ಸ್ಕಿನ್ ಆ್ಯಂಡ್ ಕೋಟ್ಗೂ ಕೂಡ ಫಾರ್ಮುಲಾ ಇದರಲ್ಲಿದೆ ಇವಾಗ ಫೀಡ್ ಮಾಡ್ತಾ ಇರೋ ಡಾಗಿಗೆ ಬೇಕು ಅಂತಂದ್ರೆ ಬೇಕಾದ್ರೆ ನೀವು ಸ್ಟಾರ್ಟರ್ ಯೂಸ್ ಮಾಡೋದ್ರಿಂದ ಮಿಲ್ಕು ಚೆನ್ನಾಗಿ ಇದಾಗುತ್ತೆ ಓಕೆ ಇದರಲ್ಲೇ ಬಂದು ನಿಮಗೆ ಪವರ್ ಪ್ಯಾಕ್ ಅಂತ ಬರುತ್ತೆ ಜಾಸ್ತಿ ವರ್ಕಿಂಗ್ ಡಾಗ್ಸ್ಗೆಲ್ಲ ಇದನ್ನ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನಿಮಗೆ ಓಕೆ ಇದು ಬಂದು ನಾರ್ಮಲ್ ಫುಡ್ಡು ನಾರ್ಮಲ್ ಬೇಸಿಕ್ ಫುಡ್ಡು ಹಾಂ ನಾರ್ಮಲ್ ಬೇಸಿಕ್ ಫುಡ್ಡು ಇದು ಚೆನ್ನಾಗಿದೆ 23% ಪ್ರೋಟೀನ್ ಇದೆ ಇದು ಬಂದು ಥೈಲ್ಯಾಂಡಿಂದ ಇಂಪೋರ್ಟ್ ಆಗುತ್ತೆ ಹಾಂ ಥೈಲ್ಯಾಂಡಿಂದ ಇಂಪೋರ್ಟ್ ಆಗಿ ಇಲ್ಲಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ನನ್ನ ಹತ್ರ ಇದಿರ್ಬೋದಲ್ವಾ ಇದೇ ಇರೋದು ಪವರ್ ಪ್ಯಾಕ್ ಹಾಂ ಇದರಲ್ಲಿ ಒಂದೇ ವೆರೈಟಿ ಅಂತ ಇರೋದಿಲ್ಲ ನಿಮಗೆ ಒಂದೇ ವೆರೈಟಿ ಬೋರ್ ಆಗುತ್ತೆ ಅನ್ನೋದಾದ್ರೆ ನಿಮಗೆ ಸ್ಮೋಕ್ಡ್ ಲಿವರ್ ಅಂತ ಬರುತ್ತೆ ಚಿಕನ್ ಅಂಡ್ ಲಿವರ್ ಫ್ಲೇವರ್ ಬರುತ್ತೆ ಚಿಕನ್ ಅಂಡ್ ಎಗ್ ಬರುತ್ತೆ ಇದು ಬಂದು ನ್ಯೂ ಲಾಂಚ್ ಆಗಿರೋದು ಪ್ಯೂರ್ ವೆಜ್ಜೇ ಬೇಕು ಅಂತ ಕೇಳ್ತಾರಲ್ವಾ ಅಂಥವ್ರಿಗೆ ಪ್ಲಾಂಟ್ ಬೇಸ್ಡ್ ವೆಜ್ ತುಂಬಾ ಚೆನ್ನಾಗಿದೆ ಸರ್ ನಾನ್ ವೆಜ್ ತಿನ್ನೋಂಥ ಡಾಗುಗೂ ಶ್ರಾವಣ ಮಾಸದಲ್ಲಿ ತಿನ್ಸಲ್ಲ ಅಂದ್ಬಿಟ್ಟು ತಿನ್ಸ್ಬಿಟ್ಟು ನೋಡಿ ಮೊನ್ನೆ ಎಲ್ಲ ಇದ್ರಲ್ಲೇ ಕೇಳಿದ್ರಲ್ಲ ತುಂಬಾ ಒಳ್ಳೆ ಐಡಿಯಾ ಚೆನ್ನಾಗಿದೆ ಇದೆ sir ಒಂಥರ ಇದು. ನೋಡ್ಕೊಂಬಿಡಿ ಇನ್ನೊಂದ್ಸರಿ ಇದನ್ನ ಇದ್ರ ಬಗ್ಗೆ ಇನ್ನ ಏನು ಮಚ್ಚ ಹೇಳ್ಬೇಕು ಅಂತ ಏನಿಲ್ಲ ಯಾಕಂತಂದ್ರೆ ನಿಮಗೆ ಡೌಟ್ ಇರುತ್ತೆ ನಾನು ಏನು ಯೂಸ್ ಮಾಡ್ತೀನಿ ಅನ್ನೋದು ನಾನು ಏನೇನೋ ತೋರಿಸ್ಬೋದು ಅದು ನಿಮಗೆ ಕ್ಯಾಟ್ ಶೋಲ್ ಏನು ಹೇಳಿದೆ ಹೇಳಿ ಯಾವುದ್ಯಾವುದೋ ತೋರಿಸ್ತೀನಿ ಬಟ್ ಯೂಸ್ ಮಾಡೋದು ನಾನು ಇದೇನೆ ಅಂತ ನಾನು ಯೂಸ್ ಮಾಡೋದು ಮೇಯ್ನಾಗಿ ಇದು ಜಾಸ್ತಿ ಖರ್ಚು ಮಾಡೋದು ಇದು 3 ಇದ್ದೇ ಇರುತ್ತೆ ನಮ್ಮ ಮನೇಲಿ ಇನ್ನೊಂದು ಬಂದ್ಬಿಟ್ಟು ಇದು ತುಂಬ ಚೆನ್ನಾಗಿದೆ ಟ್ರೈ ಮಾಡ್ಬೋದಲ್ಲ ಮಾಡ್ಬಿಟ್ಟು ಹೇಳಿ ನನಗೆ ಆಮೇಲೆ ಇದು ತುಂಬಾ ಚೆನ್ನಾಗಿದೆ ಇದು ಇದು ಬಂದು ನಿಮಗೆ ಜಾಸ್ತಿ ಕಾಸ್ಟ್ ಕೊಟ್ಟು ನೀವು ಪರ್ಚೇಸ್ ಮಾಡೋಕ್ಕಾಗಲ್ಲ ಸರ್ ಬೀದಿ ನಾಯಿಗಳಿಗೆಲ್ಲನೂ ಸ್ವಲ್ಪ ಇದು ಮಾಡೋರು ಮೇಂಟೆನೆನ್ಸ್ಗೆ ಅದಕ್ಕೆ ಅಂತ ಯೂಸ್ ಮಾಡ್ತಾರಲ್ಲ ಅದು ಬೇಕಾದ್ರೆ ಇದು ಕೊಡ್ಬೋದು ಇದು ಬಂದು ಕಡಿಮೆ ರೇಂಜಲ್ಲಿ ಬರುತ್ತೆ ಬರುತ್ತೆ ಮೇಡಮ್ ಈ 20 kgs ಇದೆ ಇದು ಬಂದು 3100 ಬರುತ್ತೆ 40 ಪೀಸ್ ಇರುತ್ತೆ ಹಾಫ್ ಕೆ ಜಿ ಇರುತ್ತೆ Okay. ಸೈಡ್ ಹಾಫ್ ಕೆ ಜಿ ಪ್ಯಾಕಿಂಗ್ ಇರುತ್ತೆ 40 ಪೀಸ್ ಇರುತ್ತೆ ನೀವು ಡೈಲಿ ಒಂದೊಂದು ಪಾಕೆಟ್ ಎತ್ತಿ ಓಪನ್ ಮಾಡಿ ಬೆಳಗ್ಗೆ 200 ಸಾಯಂಕಾಲ 200 ಫೀಡಿಂಗ್ ಮಾಡ್ಬೋದು ನಾಯಿಗೆ ಸ್ಟ್ರೇ ಡಾಗ್ಸ್ಗಳಿಗೆಲ್ಲ ಫೀಡ್ ಮಾಡಬೇಕು ಅನ್ಕೊಂಡಿರ್ತೀರಾ ಆಗ ನಿಮ್ಗೇನು ಸ್ವಲ್ಪ ಬ್ಯಾಗ್ ಓಪನ್ ಮಾಡಿದ್ರೆ ಹಾಳಾಗೋಗುತ್ತೆ ಅಂತ ಕಂಟಾಮಿನೇಟ್ ಆಗೋಗುತ್ತೆ ಅಂತ ಅನ್ಕೊಂತೀರಾ ಅದಕ್ಕೋಸ್ಕರ 40 ಪ್ಯಾಕ್ ಅರ್ಧ ಕೆಜಿವು 40 ಪ್ಯಾಕ್ ಡಿಫ್ರೆಂಟ್ ಮಾಡಿ ಕೊಟ್ಟಿರ್ತಾರೆ ನೀವು ದಿನಕ್ಕೆ ಎಷ್ಟು ಬೇಕಾದ್ರೂ ಹಾಕಿ ಫ್ರೆಶ್ ಆಗಿ ಹಾಕ್ತಾ ಇರ್ಬೋದು ತೊಂದರೆ ಇರಲ್ಲ ನಿಮಗೆ ಜೊತೆಗೆ ನಿಮಗೆ ಇದು ಕಡಿಮೆ ಕೂಡ ಸಿಗ್ತಾ ಇದೆ 3000 ಸಮಥಿಂಗಲ್ಲಿ ಸಿಗುತ್ತೆ ಅಂದರೆ ಆಫರ್ ಎಲ್ಲ ಹೋಗಿ ಬರುತ್ತೆ ಸರಿ ಸರ್ ಥ್ಯಾಂಕ್ ಯು ಮೇಡಮ್ ಫೋಟೋ ಕೊಡಿ ಹಿಮಾಲಯ ಕಂಪ್ನಿದು ಮೇಯ್ನ್ ಬೇಕಾಗೋಂಥದ್ದು ಹೆಲ್ಪ್ ಆಗುತ್ತೆ ಇದು ಅವ್ರು ಮಾತಾಡ್ತಾರೋ ಬಿಡ್ತಾರೋ ಬಟ್ ಹೆಲ್ಪ್ ಆಗೋಂಥದ್ದು ಏನು ಗೊತ್ತಾ ಈ ನೆಫ್ರೋಟೆಕ್ ಅನ್ನೋದೊಂದು ಜೊತೆಗೆ ಮೇಯ್ನಾಗಿ ಫರ್ಗ್ಲು ಇದು ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಇದನ್ನು ಯೂಸ್ ಮಾಡಿದ್ದೀನಿ ನನ್ನ ಪ್ರಕಾರ ಕೇಳಿದ್ರೆ ಇದು ಬೆಸ್ಟ್ ಅಂತ ಹೇಳ್ಬೋದು ಜೊತೆಗೆ ಲಿವ್ 52 ಡೈಜಿಟಾನ್ ಇದನ್ನು ನಿಮ್ಮ ಆಸ್ಪತ್ರೆಯಲ್ಲಿ ಹೋಗಿದ ತಕ್ಷಣ ನಿಮಗೆ ಮೇಯ್ನಾಗಿ ರೆಕಮೆಂಡ್ ಮಾಡೋದು ಡೈಜಿಟಾನ್ ಮತ್ತು ಲಿವ್ 52 ಇದು ಮೇಯ್ನು ನೆನ್ಪಿಟ್ಕೊಳ್ಳಿ ಇದರಲ್ಲಿ ಎರಿನ ಇ ಪಿ ಅಂತಲೂ ಐತೆ ಬಟ್ ಅಷ್ಟು ಕೇಳಿದ್ರೆ ನನ್ನ ಪ್ರಕಾರ ಕೇಳೋದಾದ್ರೆ ಅಷ್ಟು ವರ್ತಿಲ್ಲ ಬಟ್ ಇರೋದ್ರಲ್ಲಿ ಟಿಕ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಜಾಸ್ತಿ ಕಮ್ಮಿ ಆಗಲ್ಲ ನೋಡ್ತಾ ಇರ್ಬೋದು ಇದರಲ್ಲಿ ಫುಡ್ ಕೂಡ ಇದೆ
ನಾನು ಯೂಸ್ ಮಾಡೋದು ಮೇಯ್ನಾಗಿ ಲೀಫ್ 52 ಯೂಸ್ ಮಾಡ್ತೀನಿ, ಡೈಜಿಟೋನ್ ಯೂಸ್ ಮಾಡ್ತಿರ್ತೀನಿ. ನೋಡಿರ್ತೀರಾ, ಇದನ್ನು ಯೂಸ್ ಮಾಡಿ. ಅದರಲ್ಲೂ ಮೇಯ್ನಾಗಿ ಬೇಕಾಗೋದು ನೆಫ್ರೋಟೆಕ್ ಅಂತ. ಈಗ ನೋಡ್ತಾ ಇದ್ದೀರಲ್ಲ, ಜಿಯೋ ಸಿಮ್ನ ಯಾರ್ಯಾರು ಕೇಳಿಲ್ಲ, ರಿಲಯನ್ಸ್ ಬಗ್ಗೆ ಯಾರ್ಯಾರು ಕೇಳಿಲ್ಲ, ಅದೇ ರಿಲಯನ್ಸು ಮಾಡಿರೋಂಥ ಬ್ರ್ಯಾಂಡ್ ಇದು ವ್ಯಾಗೀಸ್ ಅಂತ. ಇಲ್ಲಿ ನೋಡ್ತಾ ಇರ್ಬೋದು. ಪ್ರೀಮಿಯಮ್ ಅಂತ ಅನಿಸುತ್ತೆ, ಬಟ್ ನಾರ್ಮಲ್ ಕಾಸ್ಟಲ್ಲೇ ಇದೆ. ನಾರ್ಮಲ್ ಪ್ರೈಸ್ ಎಷ್ಟಿರುತ್ತೆ ಇದ್ರದ್ದು ಸ್ಟಾರ್ಟಿಂಗು? ಅದ್ರದ್ದು ಅದು ಆರೆಂಜ್ ಕಲರ್ ಬ್ಯಾಗು 199, 249 ಇದೇನು. ಇವಾಗ 20 kg ಬೈ ಮಾಡಬೇಕು ಅಂತಂದರೆ 20 kg ನಮ್ದು ಇನ್ನೂ ಬಂದಿಲ್ಲ, ಬಟ್ 10 kg ಬಂದಿದೆ. ಎಷ್ಟು? ಬಂದು 2499 ಆಗುತ್ತೆ. 20 kg ನಾರ್ಮಲ್ ಬಂದು 1799 ಆಗುತ್ತೆ, ಬಟ್ ಪಪ್ಪಿ ಆದರೆ 1899 ಆಗುತ್ತೆ. ನಾರ್ಮಲ್ ಆರಾಮಾಗಿ ಎಕನಾಮಿಲೇ ಇದೆ. ಹೋಲ್ಸ್ಕೊಂಡ್ರೆ ನಿಮ್ಮ ಪ್ರೈಸ್ ಕಮ್ಮಿ ಇದೆ. ಇಂಗ್ರೀಡಿಯೆಂಟ್ಸ್ ಅದೇ ಅದರ್ ಬಟ್ ನಾವು ಪ್ರೈಸ್ ಕಮ್ಮಿ ಮಾಡಿದ್ದೀವಿ ಅಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಕಮ್ಮಿ ಮಾಡಿಲ್ಲ. Okay. ಬೇರೆಗೆಲ್ಲ ಬ್ರ್ಯಾಂಡ್ ಹೋಲ್ಸ್ಕೊಂಡ್ರೆ ಬೆಸ್ಟ್ ಫುಡ್. ಇದರಲ್ಲಿ ಸ್ಟಾರ್ಟರ್ ಫುಡ್ ಇದೆಯಾ ನಿಮ್ಮದ್ರಲ್ಲಿ? ಹಾಂ ಸರ್, ಸ್ಟಾರ್ಟರ್ ಇಲ್ಲ, ಪಪ್ಪಿ ಅಂಡ್ ಅಡಲ್ಟ್. ಪಪ್ಪಿ ಆ್ಯಂಡ್ ಅಡಲ್ಟ್ ಅಷ್ಟೇ. ಪ್ಲೇ ಏರಿಯಾ ನೋಡ್ರಪ್ಪ ಹೆಂಗೈತೆ. ಜಾರಮಂಡಿ, ತೂರಾಡೋದು, ಸೀಸಾ, ರಿಂಗ್ಗಳು ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು. ನಮ್ಮ ಮನೆಗಳ ಹತ್ರ ಮಾಡಿದ್ರೆ ಏನೋ ಮಾಡ್ಬೋದು. ಇವ್ರು ಇಂಥ ಕಡೆ ಇಷ್ಟು ದೂರದಲ್ಲಿ ಮಾಡ್ರೆ ಏನು ಮಾಡ್ತಿದ್ದೆ ದೀಕ್ಷಿತ್? ನಾನು ಬರೋದೇ ಹಿಂಸೆ. ಅವನ ಮುಖ ವಿಸ್ಮಿತ. ಅವನು ಅವ್ರನ್ನ ಅಪ್ರೋಚ್ ಮಾಡಿ ಸಾಕಾಗ್ಬಿಟ್ಟನ್ ಪಾಪ. ಇವನಿಗೆ ಇನ್ನೂ ಗೊತ್ತಿಲ್ಲ. ಆಯ್ ಸರ್, ಹಲೋ. ಬೆನ್ನಿಸ್ ಬೌಲ್ ಅಂತ ಎಲ್ಲರೂ ಕೇಳಿರ್ತೀರಾ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ, ಬನ್ನಿ. ಬೆನಿಸ್ ಬೋಲ್ ಬಂದ್ಬಿಟ್ಟು ಡೆಲ್ಲಿ ಸ್ಟಾರ್ಟಪ್ ಅಂತ. ಓಕೆ. ಸೊ ಇದರಲ್ಲಿ ಝೀರೋ ಪ್ರಿಸರ್ವೇಟಿವ್, ದಟ್ ಈಸ್ ಆರ್ USP. ಝೀರೋ ಪ್ರಿಸರ್ವೇಟಿವ್. ಇದರಲ್ಲಿ ಆಸ್ಟ್ರೋನಾಟ್ ಫುಡ್ ಹೆಂಗೆ ಪ್ರಿಸರ್ವ್ ಮಾಡ್ತೀವಿ ಆ ಟೆಕ್ನಾಲಜಿಯಲ್ಲಿ ಪ್ರಿಸರ್ವ್ ಮಾಡಿದ್ದೀವಿ. ಜನರಲಿ ಬೇರೆ ಫುಡಲ್ಲಿ ಗ್ರೇವಿ ಕೊಡ್ತಾರೆ, ಹಾಂ. ಇದರಲ್ಲಿ ಪ್ರಾಪರ್ ಮೀಟ್ ಎಲ್ಲ ಇದೆ. ಹ್ಞೂ. ನೀವು ಚಿಕನ್ ಪಂಪ್ಕಿನ್ ನೋಡ್ಬೋದು, ಓನ್ಲಿ ಚಿಕನ್ ಪಂಪ್ಕಿನ್, ಸ್ವೀಟ್ ಪೊಟೇಟೊ, ಕ್ಯಾರೆಟ್ ಪೀಸ್, ಬೇರೆ ಏನೂ ಇಲ್ಲ. ನಥಿಂಗ್ ಎಲ್ಸ್. Nothing, ಏನೂ ಇಲ್ಲ. ಏನೂ ಇಲ್ಲ. ಹಾಂ. ಇದರಲ್ಲೂ ಕಟ್ ಮಾಡಿಬಿಟ್ಟು ಜಸ್ಟ್ ಫೀಡ್ ಡೈರೆಕ್ಟ್. ಇದೇನು ಸರ್ ಇದು? ಡ್ರೈಯಾ? ಇದು ಬಂದ್ಬಿಟ್ಟು ಜರ್ಕೀಸ್. ಇದು Jerkies. ಟ್ರೀಟ್ ಕೊಡ್ತೀವಲ್ಲ, ಟ್ರೀಟ್ ಕೊಡ್ತೀವಿ. ಅಂದರೆ ಟ್ರೈನಿಂಗ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೊಬೋದು. ಯೂಸ್ ಮಾಡ್ಬೋದು. ಅದೇ ಇವಾಗ ಇಷ್ಟೇ ನಮ್ಮ ಹತ್ರ ಇರೋದು. ಕ್ಯಾಟ್ಸು ನಾವು ಬರ್ತಿದ್ದೀವಿ ಸ್ಲೋಲಿ. ಓಕೆ. ಕ್ಯಾಟ್ಸ್ ಇನ್ನೂ ಬಂದಿಲ್ಲ ನೀವು? ಇಲ್ಲ, ಬಂದಿಲ್ಲ. ಬನ್ನಿ ಸರ್ ಬೇಗ. ಏನು ಪ್ರೈಸ್ ಇರ್ಬೋದು ಇದು ಲಾರ್ಜ್? ಸಾರಿ, ದಿಸ್ ಇಸ್ 75, ಇದು ಬಂದ್ಬಿಟ್ಟು 150 ಅನ್ಸ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಬಂದು ನೋಡಿ ಟ್ರೀಟ್ಸ್ ಯಾವ ಥರ ಇದೆ ಇದು. ನಾವು ಟ್ರೈನಿಂಗ್ ಮಾಡ್ತಿರ್ತೀವಲ್ಲ, ಆಗ ಇದೇ ಥರ ಈ ಫಾರ್ಮಲ್ಲೇ ಕೊಡೋದು. ಸ್ವಲ್ಪ ಇದು ಮಾಡ್ತೀವಿ. ಅದಕ್ಕೆ ಕೇಳಿದ್ವಿ ಏನಿದು. ಲಾಸ್ಟ್ ಶೋ ಅಲ್ಲಿ ನಿಮಗೆ ವಿಮ್ಸ್ ಪೆಟ್ ಹಾಸ್ಪಿಟಲ್ ಬಗ್ಗೆ ತೋರಿಸಿದೆ. ಈಗ ಅದು ಮಾತಾಡಿದ್ದು ಅವರು ನಮ್ಮ ಫ್ರೆಂಡ್ ಅವರು ತೇಜಸ್ವಿನಿ ಮ್ಯಾಮ್ ಅಂತ. ಇವತ್ತು ಮಾತಾಡ್ತಾ ಇರೋದು ಡಾಕ್ಟರ್ ಕೈಲೇ ಮಾತಾಡಿಸ್ತಾ ಇದ್ದೀನಿ. ಬನ್ನಿ. ಹಾಯ್ ಸರ್. ಹಾಯ್ ಸರ್, ನಿಮ್ಮ ಪರಿಚಯ? ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿನಾಯಕ್ ಅಂತ. ವಿಮ್ಸ್ ಪೆಟ್ ಹಾಸ್ಪಿಟಲ್ ಫೌಂಡರ್ ಆ್ಯಂಡ್ ಚೀಫ್ ವೆಟರ್ನರಿ ಸರ್ಜನ್ನು. ನಮ್ಮ ಯುವ ಪ್ರಪಂಚದ ಮೂಲಕ ನಮ್ಮ ಹಾಸ್ಪಿಟಲ್ನ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಬ್ಯಾಂಗ್ಳೂರಿಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ಸೊ ನಮ್ಮದು ಮೇನ್ ಏನು ಸ್ಪೆಷಾಲಿಟಿ ಅಂತಂದರೆ ಲೈಕ್ ನೀವು ಅಬ್ಸರ್ವ್ ಮಾಡ್ಬೋದು, ನಮ್ಮ ಯುವ ಪ್ರಪಂಚದವ್ರು ನಿಮ್ಗೆ ತೋರಿಸ್ತಾ ಇದ್ದಾರೆ. ಲೈಕ್ ಆಲ್ ಕೈಂಡ್ ಆಫ್ ಫೆಸಿಲಿಟೀಸ್ ವಿ ಹ್ಯಾವ್. ಲೈಕ್ ನಿಮಗೆ ಸೇಲ್ಸು, ಅಕ್ಸೆಸರೀಸು, ಟ್ರೀಟ್ಮೆಂಟಿಂದ ಹಿಡಿದು ಪ್ರತಿಯೊಂದು ಇದೆ ನಮ್ಮ ಹತ್ರ. ಲೈಕ್ ನೀವು ಎಕ್ಸ್ಕ್ಲೂಸಿವ್ ಆಗಿ ಏನು ನೋಡ್ಬೋದು, ನಮ್ಮ ಹಾಸ್ಪಿಟಲ್ನ ನೀವು ಏನಕ್ಕೆ ಚೂಸ್ ಮಾಡಬೇಕು ಅಂತಂದರೆ ನಿಮಗೆ ಲೈಕ್ ಅವ್ರು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾರೆ. ಲೈಕ್ ಎಲ್ಲ ಥರದ ಸರ್ಜರೀಸ್ ಮಾಡ್ತೀವಿ. ಅದ್ರ ಜೊತೆಗೆ ನೀವು ಲೈಕ್ ಬೆಸ್ಟ್ ಕ್ವಾಲಿಟಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈಜಿನಿಕ್ ಆಗಿರುತ್ತೆ. ಆಮೇಲೆ ಈವನ್ ಲೈಕ್ ಕಂಪ್ಲೀಟ್ಲಿ ಲೈಕ್ ಇಫ್ ಯು ಎಂಟರ್ ಅವರ್ ಹಾಸ್ಪಿಟಲ್, ಲೈಕ್ ದೆರ್ ಇಸ್ ನೋ ಓಡರ್. ನೀವು ಒಂದು ಹಾಸ್ಪಿಟಲ್ ಅಂದ ತಕ್ಷಣ ನಿಮ್ಗೊಂದು ಫೀಲ್ ಇರುತ್ತೆ, ಲೈಕ್ ಒಂದು ಸ್ಮೆಲ್ ಇರುತ್ತೆ, ಅಥವಾ ಒಂದು ಹೆಂಗಪ್ಪ ನಮ್ಮ ಹಾಸ್ಪಿಟಲ್ನ ಕರ್ಕೊಂಡು ಹೋದರೆ ಏನಾದರೂ ಡಿಸೀಸಸ್ ಬಂದ್ಬಿಡುತ್ತಾ ಅಂತ ಡೌಟ್ಸ್ ಎಲ್ಲ ಇರುತ್ತೆ. ಸೊ ಆ ಫೀಲ್ನ ನೀವು ಒಂದ್ಸರಿ ಎಂಟರ್ ಆದರೆ ನೀವು ಗೊತ್ತಾಗುತ್ತೆ ಯಾವ ಥರ ಇದೆ ನಮ್ಮ ಹಾಸ್ಪಿಟಲ್ ಅಂದ್ಬಿಟ್ಟು. ಅದರ ಜೊತೆಗೆ ಆಲ್ ಕೈಂಡ್ ಆಫ್ ಸರ್ಜರೀಸು ಎಕ್ಸ್ಕ್ಲೂಸಿವ್ಲಿ ಲೈಕ್ ಫಿಸಿಯೋಥೆರಪಿ ಯೂನಿಟ್ ಆಗಿರ್ಬೋದು. ಈ ಲ್ಯಾಬಿಗೆ ಅಂತ ಬಂತಂದರೆ ನಾವು ಎಕ್ಸ್ಪರ್ಟ್ಸ್ ಇದ್ದಾರೆ. ನಮ್ಮ ಇನ್ನೊಬ್ಬರು ಡಾಕ್ಟರ್, ನಮ್ಮ ಪಾರ್ಟ್ನರ್ ಆ್ಯಂಡ್ ಹಿ ಈಸ್ ಆಲ್ಸೋ ಫೌಂಡರ್, ಡಾಕ್ಟರ್ ಮಂಜುನಾಥ್. ಅವರು ಈಸ್ ಟೇಕಿಂಗ್ ಕೇರ್ ಆಫ್ ಆಲ್ ಅವರ್ ಡಯಾಗ್ನೋಸ್ಟಿಕ್ಸ್, ಲೈಕ್ ಬ್ಲಡ್ ಟೆಸ್ಟ್ ಆಗಲಿ, ಮತ್ತು PCR ಟೆಸ್ಟ್ ಅಂತ ಮಾಡ್ತೀವಿ. ಲೈಕ್ ಅಂದರೆ DNA ಟೆಸ್ಟ್ ಮಾಡಿಬಿಟ್ಟು ವಿಲ್ ಡಯಾಗ್ನೋಸ್ ದ ಟಿಕ್ ಫೀವರ್. ಓಕೆ. ದಟ್ ಈಸ್ ದ ಫಸ್ಟ್ ಇನ್ ಇಂಡಿಯಾ ವಿ ಹ್ಯಾವ್ ಇನ್ಕ್ಲೂಡೆಡ್ ಇನ್ ಅವರ್ ಹಾಸ್ಪಿಟಲ್. ಅದೇ ಸರ್, ಈಗ ಏನಾಯಿತು ಅಂತಂದರೆ ಹಾಸ್ಪಿಟಲ್ಗಳಲ್ಲಿ ಕೂಡ ಇದೆ. ಬಟ್ ಏನಂದ್ರೆ ಲೈಕ್ ಸೆಂಡ್ ಇಟ್ ಅದರ್ ಹಾಸ್ಪಿಟಲ್ಸ್, ಲೈಕ್ ಹಾಸ್ಪಿಟಲ್ಸ್ ಆಗಿರ್ಬೋದು ಅಥವಾ ಲ್ಯಾಬಿಗೆ ಕಳಿಸ್ತಾರೆ. ಬಟ್ ನಮ್ಮದು ಅಲ್ಲೇ ಎಲ್ಲ ಇನ್ಸೈಡ್ ಎವ್ರಿಥಿಂಗ್ ವಿಸಿಟ್ ಮಾಡ್ತೀವಿ ಸರ್. ರಿಯಾಲಿಟಿ ಚೆಕ್ ಮಾಡಕ್ಕೆ ಬರ್ತಿದೀವಿ. ಯಾವತ್ತು ಬರ್ತೀವಿ ಅಂತ ಹೇಳಲ್ಲ, ಬರ್ತೀವಿ. ಬನ್ನಿ. ಯಾಕಂದ್ರೆ ತುಂಬಾ ಕ್ಲೀನ್ ತರ ಕಾಣಿಸ್ತೈತೆ ಅಲ್ಲಂತೂ. ನಾವು ಅದನ್ನೇ ಹೇಳಿದೀನಿ ಮ್ಯಾಮ್ಗೆ. ಈ ವಾರ ಬಿಟ್ಟು ನಮ್ಮ ಪೆಟ್ ಫೆಡ್ ಅಲ್ಲಿ
ಅಲ್ಲಿ ಇರ್ತೀವಿ, ನೆಕ್ಸ್ಟ್ ವಾರ ಬನ್ನಿ, ಈ ಸತಿ ನಮ್ಮ ಡಾಕ್ಟರ್ ಇರ್ತಾರೆ ಮಾತಾಡ್ಸಿ ಅಂತಂದ್ರು. ನೀವು ಸರ್ಪ್ರೈಸ್ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌದು. ಡೇ 1 ಹೆಂಗಿದೆಯೋ ಇವಾಗಲೂ ಕೂಡ ಅದೇ ಥರನೇ ಇದೆ. ಲೈಕ್ ಇಫ್ ಯು ಫೀಲ್ ಲೈಕ್ ಇನಾಗ್ರೇಷನ್ ಇವತ್ತು ಮಾಡಿದ್ದೀರಾ ನಾಳೆ ಮಾಡಿದ್ದೀರಾ ಅಂತ, ಸೊ ಯು ವಿಲ್ ಮೇಂಟೈನ್ ದಟ್ ಕೈಂಡ್ ಆಫ್ ಕ್ವಾಲಿಟಿ ವಿತ್ ಅಫೋರ್ಡಬಲ್ ಪ್ರೈಸ್. ಓಕೆ, ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇದೆ. ಲೈಕ್ ಇಟ್ ಡಸಂಟ್ ಮೀನ್ ಲೈಕ್ ವಿ ಆರ್ ಇನ್ ಅ ಲೋ ಕಾಸ್ಟ್ ಅಂತಲ್ಲ. Like with a minimal cost, we are giving all good facilities. You have to feel that, you have to use that such a facilities in your surrounding. ಒಂದ್ಸತಿ ಪಾರ್ವ ಬಂದರೆ ನೀವು ಒಂಥವ ಬ್ಲಡ್ ಹೇಳ್ಕೊಂಡು ಇನ್ನೊಂದು ಕಡೆ ಹೋಗಿ ಡಯಾಗ್ನೋಸಿಸ್ ಮಾಡಿ ತಿರ್ಗಾ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಮತ್ತೆ ಆ ಡಾಕ್ಟರ್ ಇರ್ತಾರೋ ಇರಲ್ವೋ ನೀವು ಕಾಯ್ಕೊಂಡಿರ್ಬೇಕು. ಅದ್ರ ಬದಲು ಅಷ್ಟೊತ್ತಿಗೆ ನಿಮ್ಮ ನಾಯೇ ಇರಲ್ಲ. ಇಲ್ಲಿ ಆದರೆ ನಿಮಗೆ ಒಂದೇ ಕಡೆ ನೀವು ನೋಡ್ತಾ ಇರ್ತೀರಾ. ಇಷ್ಟೊಂದು ಟೆಸ್ಟ್ಗಳು ಮನುಷ್ಯ ಹತ್ರ ನೋಡೋದು ಬಿಟ್ಟರೆ ಇಲ್ಲಿ ನೋಡ್ತಾ ಇರ್ತೀರಾ ನೀವು ಪ್ರಾಣಿಗಳಲ್ಲಿ. ಅದರಲ್ಲೂ ನಾನು ಹಾಸ್ಪಿಟಲ್ ನೋಡೇ ಇಲ್ಲ, ಅದಕ್ಕೆ ನಾನೇ ಕೇಳಿದ್ದೀನಿ. ನಾನು ಬಂದು ವಿಸಿಟ್ ಮಾಡ್ತೀನಿ ನಿಮ್ಮ ಹಾಸ್ಪಿಟಲ್ನ. ಮನುಷ್ಯರಲ್ಲಿ ಯಾವ್ಯಾವ್ದು ಸರ್ಜರೀಸ್ ಮಾಡ್ತಾ ಇದಾರಲ್ವಾ, ಲೈಕ್ ಹಿಪ್ದಾಗಲಿ ಸ್ಪೈನ್ದಾಗಲಿ, ಈಗ ಆಕ್ಸಿಡೆಂಟ್ ಆಗಿರುತ್ತೆ, ಆಮೇಲೆ ಅದಕ್ಕೆ ಹೆಂಗೆ ಕೇರ್ ಮಾಡ್ತಿರಲ್ವಾ, ಸೊ ಅದೇ ಥರನೇ ಲಿವರ್, ಕಿಡ್ನಿ ಎಲ್ಲ, KFT, LFT ಎಲ್ಲ, ಡಯಾಲಿಸಿಸ್ ಕೂಡ, ಸ್ಪೈನಲ್ ಸರ್ಜರೀಸ್. ಈಗ ಬೆನ್ನು ಮೂಳೆ ಮುರಿದೋಗಿರುತ್ತೆ, ಹಿಪ್ ಮುರಿದೋಗಿರುತ್ತೆ, ಅದಕ್ಕೆ ಸರ್ಜರೀಸ್ ಮಾಡ್ಬಿಟ್ಟು 1.5 months ವಿಲ್ ಟೇಕ್ ಕೇರ್. ಓಕೆ, ಅಷ್ಟು ನಾವು ಇದು ಮಾಡ್ತಾ ಇದೀವಿ. ಸೊ ಸ್ವಲ್ಪ ದಿನ 24 hours ಸ್ಕೀಮ್ ತರ್ತಾವ್ರೆ. ಮತ್ತೆ ಮೇನ್ ಆಗಿ ಗ್ರೂಮಿಂಗ್ ಸ್ಪಾನು ಬರ್ತೈತೆ ನಾಗರಬಾವಿಲಿ ಮೇಡಮ್ದು. ನೋಡೋಣ, ಅದನ್ನು ಎಲ್ಲ ನಾವೇ ಹಾಸ್ಪಿಟಲ್ ಇನ್ ಇಂಡಿಯಾ ವಿ ಆರ್ ಪ್ಲಾನಿಂಗ್ ಸೂನ್. ನೀವು ನಮ್ಮ ಪ್ರಪಂಚ ಮತ್ತೆ ನಮ್ಮ ಹಾಸ್ಪಿಟಲ್ ಎರಡನ್ನೂ ಫಾಲೋ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಸೂನ್ ವಿ ವಿಲ್ ರಿವೀಲ್ ಇಟ್. ಇವ್ರದ್ದು ಇನ್ಸ್ಟಾಗ್ರಾಮ್ ಇದೆ, ವಿಮ್ಸ್ ಪೆಟ್ ಹಾಸ್ಪಿಟಲ್ ಅಂತ. ನನ್ನ ಕೂಡ ಟ್ಯಾಗ್ ಮಾಡಿದ್ರು, ನಾನು ರೀಪೋಸ್ಟ್ ಮಾಡಿದ್ದೀನಿ, ನೋಡ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಹೌದು. ಸೊ ಇದು ಇಂಥ ಒಳ್ಳೆ ಫೆಸಿಲಿಟಿನ ನಿಮ್ಮ ಸರೌಂಡಿಂಗ್ ಅಲ್ಲಿ ಇದೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಅದರ ಬೆನಿಫಿಟ್ಸ್ನ ಯೂಸ್ ಮಾಡ್ಕೊಳ್ಳಿ. ಲೈಕ್ ಪಾರ್ವೋ, ಇವ್ರು ಹೇಳ್ದಂಗೆ ಪಾರ್ವೋ ಅಂತಂದ್ರೆ ಲೈಕ್ ಇಟ್ಸ್ ಎ ಡೆಡ್ಲಿ ಡಿಸೀಸ್. ಪಾರ್ವೋ, ಕೆನೆನ್ ಡಿಸ್ಟೆಂಪರ್ ಅಂಡ್ ಆಲ್, ವಿ ಹ್ಯಾವ್ ಅ ಸಪರೇಟ್ ಐಸೋಲೇಷನ್. ಹೌದು, ಸಪರೇಟ್ ಐಸೋಲೇಷನ್ ಇದೆ. ವಿ ನೀಡ್ ನಾಟ್ ಟು ಎಂಟರ್ ಇನ್ಸೈಡ್ ದ ಹಾಸ್ಪಿಟಲ್. ಪೆಟ್ ಪೇರೆಂಟ್ಸಿಗೆ ಭಯ ಇರುತ್ತೆ, ಓಕೆ ವೈರಲ್ ಇನ್ಫೆಕ್ಷನ್ ಎಲ್ಲ ಆಗಿರೋ ಪೆಟ್ಸ್ ಬಂದಿರುತ್ತೆ, ಹೆಂಗಪ್ಪ ನಾವು ಒಳಗಡೆ ಕರ್ಕೊಂಡು ಹೋಗೋದು ಅನ್ನೋ ಭಯ ಇರುತ್ತೆ. ಹಂಗಿದ್ದಾಗ ಲೈಕ್ ನಮ್ದು ಏನಾದ್ರು ಒನ್ಸ್ ಡಯಾಗ್ನೋಸ್ ಆಯಿತು ಅಂದರೆ ಫುಲ್ ಹಾಸ್ಪಿಟಲ್ ಸ್ಯಾನಿಟೈಸ್ ಆಗುತ್ತೆ. ಆಮೇಲೆ ಒನ್ಸ್ ಡಯಾಗ್ನೋಸ್ ಆದಮೇಲೆ ಅದಕ್ಕೆ ಸಪ್ರೇಟ್ ಐಸೋಲೇಷನ್ ಇರುತ್ತೆ, ಅದರಲ್ಲೇ ಟ್ರೀಟ್ಮೆಂಟ್ ಮಾಡ್ತೀವಿ. ಕಂಪ್ಲೀಟ್ ಟ್ರೀಟ್ಮೆಂಟ್ 5 days ಟ್ವೈಸ್ 2 ಟೈಮ್ ಡ್ರಿಪ್ಸ್ ಕೊಡಬೇಕಾಗಿರುತ್ತೆ. ಎಲ್ಲ ಅಲ್ಲೇ ಆಗಿ ಬಿಲ್ಲಿಂಗ್ ಕೂಡ ಅಲ್ಲೇ ಆಗಿಬಿಟ್ಟು ಅಲ್ಲಿಂದಾನೆ ಹೊರಗಡೆ ಕಳಿಸ್ತೀವಿ. ಒನ್ಸ್ ಇಟ್ ಇಸ್ ಕಂಪ್ಲೀಟ್ಲಿ ಹೆಲ್ದಿ ಅಂತ ಮಾತ್ರ ನಾವು ಅದನ್ನ ಒಳಗಡೆ ಕರ್ಕೊಳ್ಳೋದು. ಅಂದ್ರೆ ಪಾರ್ಟಿಷನ್ ಇದೆ ನಿಮ್ಮ ಹತ್ರ, ನಾರ್ಮಲ್ ಒಳಗಡೆ ಹಾಸ್ಪಿಟಲ್ಗೆ ಎಂಟ್ರಿನೇ ಇಲ್ಲ. ಬೇಕು. ಯಾಕಂತಂದ್ರೆ ನಾರ್ಮಲ್ ಒಂದು ಏನಕ್ಕೋ ವಿಸಿಟ್ ಮಾಡಿರ್ತಾರೆ, ವ್ಯಾಕ್ಸಿನೇಷನ್ ಅಂತ ವಿಸಿಟ್ ಮಾಡಿರ್ತಾರೆ. ಪಾರ್ವ ಬಂದ್ರೆ ಬರುತ್ತೆ, ಆಮೇಲೆ ಟಿಕ್ ಫೀವರ್ ಬರುತ್ತೆ. ಟಿಕ್ ಫೀವರ್ ಹೆಂಗೆ ಅಂದ್ರೆ ಹ್ಯೂಮನ್ಲಿ ಇಲ್ಲ, ಜಸ್ಟ್ ಲೈಕ್ ಐಮ್ ಗಿವಿಂಗ್ ಎಕ್ಸಾಂಪಲ್, ಡೆಂಗ್ಯೂ ಹೆಂಗ್ ಬಂದಾಗ ಪ್ಲೇಟ್ಲೆಟ್ ಡೌನ್ ಆಗೋದಾಗಲಿ, ಇದರಲ್ಲೂ ಆ ಥರ ಇದ್ದಾಗ ನಾವು ಅದನ್ನ ಪರ್ಟಿಕ್ಯುಲರ್ಲಿ ವಿಲ್ ಸೆಂಡ್ ಇಟ್ ಫಾರ್ ದ PCR ಟೆಸ್ಟ್ ಪ್ರಾಪರ್ ಆಗಿ. ಅದರಲ್ಲಿ ತುಂಬ ಆರ್ಗನಿಸಮ್ಸ್ ಬರುತ್ತೆ, ಅದರಲ್ಲಿ ಯಾವುದಂತ ಡಯಾಗ್ನೋಸ್ ಮಾಡಿ ಆ ಥರ ಟ್ರೀಟ್ಮೆಂಟ್ ಕೊಡೋ ಫೆಸಿಲಿಟಿ ಇದೆ ನಮ್ಮಲ್ಲಿ. ಓಕೆ, ಯಾವುದೋ ಒಂದು ರಾಂಗ್ ಮೆಥಡ್ ಅಲ್ಲಿ ಇಲ್ಲ, ಡೈರೆಕ್ಟ್ ನೀವು ನೋಡಿದ ತಕ್ಷಣ ಇಲ್ಲ, ಡೀಟೇಲ್ಡ್ ಆಗಿ ಯಾವ್ದು ಬೇಕೋ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ, ಟ್ರೀಟ್ಮೆಂಟ್ ಆಪ್ಷನ್ಸ್ ಕೊಡ್ತೀವಿ. ಓಕೆ, ದೀಸ್ ಆರ್ ಆಲ್ ದ ಆಪ್ಷನ್ಸ್. ಪೆಟ್ ಪೇರೆಂಟ್ ಯಾವ್ದು ಪ್ರಿಫರ್ ಮಾಡ್ತೀವೋ ಮಾಡ್ತಾರೋ ಅದನ್ನೇ ನಾವು ವಿಲ್ ಗೋ ಹೆಡ್. ಇದು ಮೇನ್ ಯಾಕಂತಂದ್ರೆ ಎಷ್ಟೋ ಹಾಸ್ಪಿಟಲ್ ಅಲ್ಲಿ 90-95,000 ಮಾಡಿದಾದ್ಮೇಲೆ ನಿಮ್ಗೆ ಹೇಳ್ತಾರೆ, ಇಲ್ಲಿ ನೀವು ಮಾಡೋಕ್ಕಿಂತ ಮುಂಚೆನೇ ಪ್ಲಾನ್ ನಿಮ್ಗೆ ಈ ಥರ ಇದೆ, ಯಾವ್ದು ಮಾಡ್ತೀರೋ ಅನ್ನೋ ಬೆಸ್ಟ್ ನಿಮ್ಗೆ ಕೊಟ್ಟು ನೀವು ಸಜೆಸ್ಟ್ ಮಾಡಿರೋದನ್ನ ಅವ್ರು ಮಾಡ್ಕೊಡ್ತಾರೆ. ಎಕ್ಸಾಕ್ಟ್ಲಿ. ಲೈಕ್ ಒಂದು ಫಾರ್ ಎಕ್ಸಾಂಪಲ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಲೈಕ್ ಇಫ್ ಇಟ್ಸ್ ಸ್ಪೈನಲ್ ಫ್ರಾಕ್ಚರ್ ಆಗಿರುತ್ತೆ, ಒಂದು 3 ಆಪ್ಷನ್ಸ್ ಕೊಡ್ತೀವಿ. ಲೈಕ್ ಸರ್ಜರಿಗೆ ಹೋಗ್ಬೋದು, ಸರ್ಜರಿ ಆದರೆ ಏನು ಪಾಸಿಬಿಲಿಟಿ ಇದೆ ಸೆನ್ಸೇಷನ್ ಬರೋದು, ಅಥವಾ ನಿಮಗೆ ಕಾಸ್ಟ್ ಏನಾದರೂ ಇದಾಯಿತು ಅಂದರೆ ಲೈಕ್ ಪೋಸ್ಟ್ ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅಂತ ಕೂಡ ಹೇಳ್ತೀವಿ. ಲೈಕ್ ನಿಮಗೆ ಓಕೆ ಸರ್ಜರಿ ಬೇಡ ಅಂದರೆ ಲೈಕ್ ಯಾವ ಥರ ನೀವು ಅದು ಮ್ಯಾನೇಜ್ ಮಾಡ್ಬೋದು, ಒಂದು ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಂದರೆ ಯಾವ ಥರ ವೀಲ್ ಚೇರ್ಸ್ ಆಗಲಿ, ಅಥವಾ ನಿಮಗೆ ಅದನ್ನು ಕೂಡ ಆಗಿಲ್ಲ, ಅಥವಾ NGOs ಏನಾದ್ರು ಪ್ರಿಫರ್ ಮಾಡ್ತೀರ ಅಂದ್ರೆ ಅದನ್ನು ಕೂಡ ಇದು ಮಾಡ್ತೀವಿ. ಸೊ ಪೆಟ್ಟಿಗೆ ಪೇನ್ ಫ್ರೀಯಾಗಿ ಲೈಫ್ ಲೀಡ್ ಹೆಂಗೆ ಮಾಡ್ಬೋದು ಅದನ್ನೆಲ್ಲ ಕಂಪ್ಲೀಟ್ಲಿ A to Z ಪ್ಲ್ಯಾನ್ ಮಾಡಿದ್ದೀವಿ. ವಿತ್ ಪೆಟ್ ಪೇರೆಂಟ್ಸ್ಗೂ ಕೂಡ ಒನ್ಸ್ ಇಫ್ ಯು ಎಂಟರ್ ದ ಹಾಸ್ಪಿಟಲ್ ಯು ಫೀಲ್ ದಟ್, ನೀವು ಅದನ್ನು ಗೊತ್ತಾಗುತ್ತೆ ನಿಮಗೆ ಯಾವ ಥರ ಅಂತ. ಒನ್ಸ್ ವಿಸಿಟ್ ಮಾಡಿ, ಇಫ್ ಯು ಡೆಫಿನೆಟ್ಲಿ ನೀವು ಬೇರೆ ಕಡೆ ಅದನ್ನ ಚೂಸೇ ಮಾಡಲ್ಲ, ಬೇರೆ ಹಾಸ್ಪಿಟಲ್ನ. ಅತಿ ಶೀಘ್ರದಲ್ಲೇ ನಾನು ನಿಮಗೆ ತೋರಿಸ್ತೀನಿ ಹಾಸ್ಪಿಟಲ್ನ ಹೇಗಿರುತ್ತೆ ಅಂತ. ಏನಕ್ಕೆ ಅಂದರೆ ಈ ಥರ ಪ್ರಾಣಿ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಮಾಡೋ ಹಾಸ್ಪಿಟಲೇ ಬೇರೆ ಥರ ಇರ್ತವೆ, ದುಡ್ಡುಗೋಸ್ಕರ ಮಾಡೋವಂಥವೇ ಬೇರೆ ಥರ ಇರ್ತವೆ. ಒಂದೇ ಟೇಬಲಲ್ಲಿ ಟ್ರೀಟ್ ಮಾಡಿಬಿಟ್ಟು ದುಡ್ಡು ಮಾಡೋರು ಮಾಡ್ಬೋದಾಗಿತ್ತು, ಬಟ್ ಇಲ್ಲಿ ಸಪ್ರೇಟ್ ಪಾರ್ಟಿಷನ್ ಮಾಡಿಬಿಟ್ಟು ಪ್ರಾಣಿಗೋಸ್ಕರ, ಅಂದರೆ ನಾವು ಎಷ್ಟು ಇಷ್ಟಪಟ್ಟು ತಗೊಂಡಿರ್ತೀವಿ ಅದು ನಮಗೆ ಗೊತ್ತಿರುತ್ತೆ. ಬಟ್ ಇವ್ರು ಅಷ್ಟೇ ಕೇರ್ ಮಾಡಿದಾಗ ಅವ್ರ ಮೇಲೂ ಕೂಡ ಗೌರವ ತುಂಬಾ ಜಾಸ್ತಿ ಇರುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಯಾವಾಗ ನಮ್ಮ ನಾಯಿಗಳು ಬದುಕುತ್ತೆ ಆವಾಗ ಅವ್ರ ಮೇಲೆ ಇನ್ನೂ ಗೌರವ ಜಾಸ್ತಿ ಆಗುತ್ತೆ. ಸತ್ತೋಗ್ಬಿಡುತ್ತೆ ಅಂತಂದಾಗ ತುಂಬಾ ನಿಮಗೆ ಗೊತ್ತಿರುತ್ತೆ. ಎಷ್ಟೊಂದು ಹಾಸ್ಪಿಟಲ್ ನಾನು ಹೇಳಂಗಿಲ್ಲ, ಹಾಸ್ಪಿಟಲ್ಗೆ ಹೋದಾಗ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಅಲ್ಲಿವರೆಗೂ ಅವ್ರ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಬರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಯುವ ಪ್ರಪಂಚನ
ಫಾಲೋ ಮಾಡಿ. ಹಾಗೆ ನಮ್ಮ ಒಂದು ಸಪ್ರೇಟ್ ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದನ್ನು ಫಾಲೋ ಮಾಡ್ತಾರೆ. ಏನು ರೀಸೆಂಟ್ ಏನೇನು ಅಪ್ಡೇಟೆಡ್ ಟ್ರೀಟ್ಮೆಂಟ್ ಇದೆ ಆಲ್ ಓವರ್ ದ ವರ್ಲ್ಡ್, ನಾಟ್ ಐ ಆಮ್ ಟೆಲಿಂಗ್ ಅಬೌಟ್ ಇನ್ಸೈಡ್ ದ ವಿತಿನ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್ ಏನೇನು ಸಾಧ್ಯ ಆಗುತ್ತೆ ವಿತ್ ಕಾಸ್ಟ್ ಎಫೆಕ್ಟಿವ್ ಅದನ್ನು ನಾವು ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿತಿನ್ 5 years ಏನೇನಾಗುತ್ತೋ, ಲೈಕ್ ವಿತಿನ್ ಅ ಇಯರ್ ವಿ ಅಚೀವ್ಡ್ ಎವ್ರಿಥಿಂಗ್. ಲೈಕ್ PCR ಆಗಿರ್ಬೋದು, ಡಯಾಲಿಸಿಸ್, ಸ್ಪೈನಲ್ ಸರ್ಜರಿ, ಹಿಪ್ ಸರ್ಜರಿ, ಇನ್ಪೇಷಂಟ್, ಆಲ್ ಎಕ್ಸಾಟಿಕ್ಸ್. Within 365 days, I can claim that no hospital in India did all these things. ಆಗಿರುತ್ತೆ 10-15 years ಆದಮೇಲೆ ಸ್ಪೈನಲ್ ಸರ್ಜರಿ ಮಾಡಿರ್ತಾರೆ, ಹಿಪ್ ಸರ್ಜರಿ ಮಾಡಿರ್ತಾರೆ, ಡಯಾಲಿಸಿಸ್ ಮಾಡಿರ್ತಾರೆ. ಐ ಆಮ್ ನಾಟ್ ಟೆಲಿಂಗ್ ದಟ್ ಲೈಕ್ ಅವ್ರು ಮಾಡಿಲ್ಲ ಅಂತಲ್ಲ, ಬಟ್ ವಿತಿನ್ 365 days ವಿ ಅಚೀವ್ಡ್ ದಟ್. ಯು ಕ್ಯಾನ್ ಅಂದರೆ ನೀವು ಬಂದರೆ ಗೊತ್ತಾಗುತ್ತೆ, ಆಮೇಲೆ ನೀವು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಲಿ ಫಾಲೋ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಫಾಲೋ ದಟ್, ದೆನ್ ಯು ವಿಲ್ ಗೆಟ್ ದ ಅಪ್ಡೇಟ್ಸ್ ಆ್ಯಂಡ್ ಯು ಫಾಲೋ ಯುವ ಪ್ರಪಂಚ ಆ್ಯಂಡ್ ವಿಮ್ಸ್ ಪೆಟ್ ಹಾಸ್ಪಿಟಲ್ ಅಕೌಂಟ್. ಥ್ಯಾಂಕ್ ಯು.